तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुम् आद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। श्रीगुरुभ्यो नमः। ಹಿಂದೆ ನೋಡಿದಂತೆ ಶ್ರೀಮನ್ ಮಹಾಭಾರತ ತಾತ್ಪರ್ಯನಿರ್ಣಯ 30ನೇ ಅಧ್ಯಾಯದಲ್ಲಿ 151ನೇ ಶ್ಲೋಕ. ಸ್ತೂಯಮಾನೇ ಚ ತದ್ಯಜ್ಞೇ ಕ್ರೋಧೋ ನಕುಲತಾಂ ಗತಃ ಕೃತ್ವೋಗ್ರಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞಕೃತೋ ಅಖಿಲಾನ್. ಹಿಂದೆ ನೋಡಿದಂತೆ ಅವಭೃತ ಸ್ನಾನ, ಎಲ್ಲರೂ ಕೂಡ ಅವಭೃತ ಸ್ನಾನವನ್ನ ಮಾಡಿ ಶೋಭಿಸ್ತಾ ಇದ್ರು ಹಾಗೆ ಅಂತ. ತದನಂತರ ಏನಾಯಿತು ಅಂತ ಹೇಳ್ತಾರೆ. ಸುಸ್ನಾತಃ, ಎಲ್ಲರೂ ಕೂಡ ಅವಭೃತ ಸ್ನಾನ ಆದ ಮೇಲೆ ಪಂಚ ಇಂದ್ರವತ್, ಪಂಚಸಂಖ್ಯಾಕ ಇಂದ್ರಾಹ ಇವ ವಿರಾಜತ್ಸು, ಇಂದ್ರಿಯ 5 ಇಂದ್ರ ಅವರೆಲ್ಲರೂ ಇಂದ್ರನಂತೆ ಶೋಭಿಸ್ತಾ ಇದ್ದ ಅವರು ಈಶ್ವರೈಹಿ ಸಮರ್ಥೈಹಿ ಅಪಿ ಸ್ತೂಯಮಾನೇಶು, ಈಶ್ವರರಿಂದಲೂ ಕೂಡ ಪೂಜಿತರಾಗಿ ತದ್ಯಜ್ಞೆ ಪಾಂಡವಕೃತೆ ಯಜ್ಞೆ ಸ್ತೂಯಮಾನೆ ಸಂಸ್ಥೆ ಸತಿ, ಆ ಪಾಂಡವರ ಯಜ್ಞ ಕಾಲದಲ್ಲಿ ಬಂದ ಅನೇಕ ಸಮರ್ಥರಾದ ರಾಜರಿಂದ ಸ್ತೋತ್ರ ಮಾಡಿಸಲ್ಪಟ್ಟವರಾಗಿ ಕ್ರೋಧ, ಕ್ರೋಧಾಭಿಮಾನಿ, ಕ್ರೋಧ ನಾಮಕ ಅಸುರ, ಕ್ರೋಧ ಅಂತ ಒಂದು ಅಸುರ, ಅವನು ನಕುಲತಾಂ ನಕುಲ ಎನ್ನತಕ್ಕ ಒಂದು ಕ್ರೋಧ ಎನ್ನತಕ್ಕ ಒಂದು ಅಸುರ, ಅವನು ನಕುಲತಾಂ ಭಭೃಸ್ವರೂಪತ್ವಂ ಗತಃ ಪ್ರಾಪ್ತಸ್ಸನ್ ಉಗ್ರಗರ್ಜನಂ. ಆ ಸಂದರ್ಭದಲ್ಲಿ ಎಲ್ಲ ರಾಜರು ಸ್ತೋತ್ರ ಮಾಡ್ತಾ ಇರುವಾಗ ಈ ಅಸುರ ಒಬ್ಬ, ಕ್ರೋಧ ಅಂತ ಅಸುರ, ಅವನು ಆ ನಕುಲ ಅಂದ್ರೆ ಅದೇ ಮಂಗೂಸ್ ಅಂತಾರೆ. ಆ ಮಂಗೂಸ್ ಅದು ಒಂದು ಪ್ರಾಣಿ, ಅದು ಆ ಪ್ರಾಣಿಯ ರೂಪದಲ್ಲಿ ಬರ್ತಾನೆ ಅವನು. ಬಂದು ಉಗ್ರಗರ್ಜನಂ, ಭಾರಿ ಘೋರವಾದ ತೀಕ್ಷ್ಣವಾದ ಶಬ್ದವನ್ನು ಮಾಡ್ತಾ ಪಾರ್ಥಕೃತ ಅಶ್ವಮೇಧಂ ಅಖಿಲಾನ್ ಋಗ್ವೇದಾದೀಂಶ್ಚ ಗರ್ಹಯನ್, ಪಾಂಡವರು ಮಾಡಿದ ಅಶ್ವಮೇಧ ಯಾಗ ಮತ್ತು ಆ ಯಜ್ಞವನ್ನು ಮಾಡಿಸಿಕೊಟ್ಟ ಋಗ್ವಿದರು ಎಲ್ಲರನ್ನೂ ಕೂಡ ಗರ್ಹಯನ್ ನಿಂದೆ ಮಾಡುತ್ತಾ ಏವಂ ಪ್ರಕಾರೇಣ ಊಚಿವಾನ್, ಕೆಲವು ವಾಕ್ಯಗಳನ್ನ ಅವನು ಹೇಳಿದಂತೆ. ಆ ಕ್ರೋಧ ಎನ್ನತಕ್ಕ ಅಸುರ ನಕುಲ ರೂಪದಲ್ಲಿ ಬಂದವನು ಕೆಲವು ಮಾತನ್ನು ಹೇಳಿದ. ಏನ್ ಹೇಳಿದ ಅಂದ್ರೆ, ಸೂಯಮಾನೇ ಚ ತದ್ಯಜ್ಞೆ ಕ್ರೋಧೋ ನಕುಲತಾಂ ಗತಃ ಕೃತ್ವಾ ಉಗ್ರಗರ್ಜನಂ ಯಜ್ಞಂ ತಾಂಶ್ಚ ಯಜ್ಞ ಕೃತೋ ಅಖಿಲಾನ್ ಗರ್ಹಯನ್ ಊಚಿವಾನಿತ್ತಂ ಭಾರ್ಯಾಪುತ್ರ ಸ್ನುಷಾಯುತಃ ಸಕ್ತಪ್ರಸ್ಥಮಥಾದ್ ವಿಪ್ರ ಉಂಚವೃತ್ತಿ ಸುಭಕ್ತಿತಃ ಧರ್ಮಾಯ ಅತಿಥಯೇ ತಸ್ಯ ಕಲಾಂ ನಾರ್ಹತಿ ಷೋಡಶೀಂ ಯಜ್ಞೋಯಮಿತಿ ಹೇತುಂ ಚ ವಿಪ್ರೈಹಿ ಪೃಷ್ಟೋ ಅಭ್ಯಭಾಷತ. ಹಾಗೆ ಅಂತ ಇದೆ. ಏನಂತ ಹೇಳಿದ ಅವನು ಹಾಗೆಂದ್ರೆ, ಭಾರ್ಯ ಪುತ್ರ ಸ್ನುಷಾಯುತ. ಭಾರ್ಯ ಅಂದ್ರೆ ಪತ್ನಿ, ಪುತ್ರ ಅಂದ್ರೆ ಮಗ, ಸ್ನುಷ ಅಂದ್ರೆ ಸೊಸೆ, ಪುತ್ರ ಗೃಹಿಣಿ. ಏತೈಹಿ ಸಹಿತ ಉಂಚವೃತ್ತಿ ಉಂಚಾದಿನ ವರ್ತನಶೀಲ ವಿಪ್ರಹ ಕಶ್ಚಿತ್ ಬ್ರಾಹ್ಮಣ ಸುಭಕ್ತಿತಃ ಅತಿಭಕ್ತ್ಯಾ ಅತಿಥಯೇ ಧರ್ಮಾಯ ಯಮಾಯ ಸಕ್ತುಪ್ರಸ್ಥಂ ಮಾನ ಚತುಷ್ಟಯ ಪರಿಮಿತ ಸಕ್ತು ಮದಾತ್. ಅಂದ್ರೆ
ಒಬ್ಬ ಬ್ರಾಹ್ಮಣ, ಅವನಿಗೆ ಹೆಂಡತಿ ಮಕ್ಕಳು ಸೊಸೆ ಎಲ್ಲರೂ ಇದ್ದಾರೆ. ಆ ಬ್ರಾಹ್ಮಣ ಏನ್ ಮಾಡಿದ, ಉಂಚವೃತ್ತಿ ಮಾಡಿ, ಉಂಚವೃತ್ತಿ ಅಂದ್ರೆ ಇದೆ, ಮನೆ ಮನೆಗೆ ಹೋಗಿ ಅವ್ರೇನ್ ಕೊಡ್ತಾರೋ ಅದನ್ನ ಇಸ್ಕೊಂಡು ಬರೋದು. ಆ ರೀತಿಯಾಗಿ ಬದುಕ್ತಾ ಅವನು ಏನ್ ಮಾಡಿದ, ಅತಿಥಿ ಭೂತಾಯ, ಅತಿಥಿ ವೇಷದಲ್ಲಿ ಬಂದ ಒಂದು ಧರ್ಮನಿಗೆ ಅಂದ್ರೆ ಯಮಧರ್ಮನಿಗೆ ಸಕ್ತು ಪ್ರಸ್ಥಂ, ಒಂದು ಹಿಟ್ಟನ್ನು ಕೊಟ್ಟ ಅಂತ. ಮಾನ ಚತುಷ್ಟಯ ಪರಿಮಿತ ಸಕ್ತು ಮದಾತ್. ಅದು ಅವನು ಕೂಡ ದಾನ ಮಾಡಿದ. ಅಂದ್ರೆ ಏನು, ಆ ಬ್ರಾಹ್ಮಣನು ಕೂಡ ಅತಿಥಿಯಾದ ಬಂದವನಿಗೆ ಒಂದು ಹಿಟ್ಟನ್ನು ಕೊಟ್ಟ ಅಷ್ಟೇ. ಆ ಅಸುರ ಹೇಳ್ತಾರ ಅದು. ಹೇಳಿ ಕಂಪೇರ್ ಮಾಡ್ತಾನೆ ಅವನು, ಅಯಂ ಯಜ್ಞ ಪಾಂಡವಕೃತ, ಪಾಂಡವರೇನು ಈ ಅಶ್ವಮೇಧ ಯಾಗ ಮಾಡಿದ್ದಾರೆ, ಆ ಯಜ್ಞದ ಅಂಗವಾಗಿ ಅತಿಥಿ ಪೂಜಾ ಇತ್ಯಾದಿಗಳನ್ನ ಮಾಡಿದ್ದಾರೆ. ಆ ಬ್ರಾಹ್ಮಣ ಮಾಡಿದ ಆ ಒಂದು ಹಿಟ್ಟನ್ನು ಕೊಟ್ಟಿದ್ದಲ್ವಾ ಧರ್ಮನಿಗೆ, ಯಮನಿಗೆ, ಅತಿಥಿಗೆ ಅಂತ ಹೇಳ್ತಾರೆ. ಆ ಬ್ರಾಹ್ಮಣನು ಅತಿಥಿ ಪೂಜೆ ಮಾಡಿದ. ಆ ಬ್ರಾಹ್ಮಣ ಮಾಡಿದ ಅತಿಥಿ ಪೂಜೆಯ 16ನೇ ಒಂದು ಭಾಗ ಕೂಡ ಈ ಪಾಂಡವರು ಮಾಡಿದ್ರಲ್ಲಿ ಇಲ್ಲ, ಹಾಗೆ ಅಂತ ಅವನ ಆಕ್ಷೇಪ. ಅಂದ್ರೆ ಆ ಬ್ರಾಹ್ಮಣ ಕೊಟ್ಟದ್ದು ಅಷ್ಟು ಶ್ರೇಷ್ಠ, ತನ್ನಲ್ಲಿ ಇದ್ದ ಒಂದು ಹಿಟ್ಟನ್ನ ಯಾರೋ ಅತಿಥಿಗೆ ಕೊಟ್ಟ, ಅದರ 16ನೇ ಒಂದು ಅಂಶವೂ ಕೂಡ ಈ ಪಾಂಡವರು ಮಾಡಿದ ಈ ರಾಜಸೂಯ ಯಾಗದಲ್ಲಿ ಇಲ್ಲ, ಹಾಗೆ ಅಂತ. ಷೋಡಶಾಂಶಂ ಕುತಃ ನ ಯಾತಿ ಇತಿ ವಿಪ್ರೈಹಿ ಬ್ರಾಹ್ಮಣೈಹಿ ಏತಂ ಕಾರಣಂ ಪೃಷ್ಟಃ. ಬ್ರಾಹ್ಮಣರು ಕೇಳಿದ್ರು, ಅಲ್ಲಪ್ಪ ಯಾಕೆ ಇಷ್ಟೆಲ್ಲ ಸುವರ್ಣ ಇತ್ಯಾದಿಗಳನ್ನೆಲ್ಲ ದಾನ ಮಾಡಿದ್ದಾರೆ ಪಾಂಡವರು, 16ನೇ ಒಂದು ಅಂಶ ಕೂಡ ಇಲ್ಲ ಅಂತ ನೀನು ಯಾಕೆ ಆಕ್ಷೇಪ ಮಾಡ್ತಿ ಅಂತ ಬ್ರಾಹ್ಮಣರೆಲ್ಲ ಕೇಳಿದ್ರಂತೆ. ಅದಕ್ಕೆ ಆ ನಕುಲ ಹೇಳಿತಂತೆ, ಅತಿಥೇಸ್ತಸ್ಯ ಪಾದೋದ ಕ್ಲಿನ್ನ ಪಾರ್ಶ್ವೋ ಹಿರಣ್ಮಯಃ ಏಕೋ ಮಮಾಭೂತ್ ಅಪರಃ ಸರ್ವತೀರ್ಥಾದಿಕೇಶ್ವಪಿ ಮಜ್ಜತೋ ಅಬಭೃತೇಶ್ವದ್ಧ ಯಜ್ಞಾನಾಮತ್ರ ಚಾದರಾತ್ ನಾಭೂತಿತ್ಯತ ತತ್ತತ್ವ ವೇದಿಭಿರ್ ಮುನಿಪುಂಗವೈಹಿ. ಅದಕ್ಕೆ ಯಾಕೆ ಶ್ರೇಷ್ಠ ಅಲ್ಲ ಅಂತ ಹೇಳ್ತೀಯಾ ಅಂತ ಬ್ರಾಹ್ಮಣರು ಕೇಳಿದಾಗ ನಕುಲ ಹೇಳಿತಂತೆ, ತಸ್ಯ ಮುಂಚವೃತ್ತೇ ವಿಪ್ರಸ್ಯ ಅತಿಥೇಹೇ ಅತಿಥಿಭೂತಸ್ಯ ಯಮಸ್ಯ ಪಾದೋದ ಕ್ಲಿನ್ನಃ ಪಾದೋದೇನ. ಆ ಬ್ರಾಹ್ಮಣ ಇದ್ದಾನಲ್ಲ, ಅತಿಥಿ ಪೂಜೆ ಮಾಡಿದಲ್ಲ, ಅವನ ಅತಿಥಿಯನ್ನ ಕರೆಸಿ, ಅಂದ್ರೆ ಯಮದೇವರೇ ಬಂದಿದ್ದು ಆ ಅತಿಥಿ ರೂಪದಲ್ಲಿ ಆ ಬ್ರಾಹ್ಮಣನ ಹತ್ರ, ಅವನ ಪಾದೋದಕ, ಅತಿಥಿಯ ಪಾದೋದಕವನ್ನ ಪ್ರಕ್ಷಾಳನೆ, ಮನೆಗೆ ಬ್ರಾಹ್ಮಣರು ಬಂದ್ರೆ ಪಾದ ಪ್ರಕ್ಷಾಳನೆ ಮಾಡೋದುಂಟು. ಆ ನೀರಿನಿಂದ ನನ್ನ ಒಂದು ಭಾಗ ಏನಾಯ್ತು, ಬಂಗಾರ ಆಗೋಯ್ತಂತ. ಆ ನಕುಲದ ಭಾಗ, ಅರ್ಧ ಭಾಗ ಬಂಗಾರ ಆಗಿತ್ತು. ಯಾಕೆ, ಆ ಬ್ರಾಹ್ಮಣನ ಪಾದ ತೊಳೆದ ನೀರು ಈ ನಕುಲದ ಮೇಲೆ ಸಿಡೀತು. ಸ್ವಲ್ಪ ಸಿಡಿದಾಗ ಸುವರ್ಣ ಪ್ರಚುರ ಅಭೂತ್, ಅದು ಅರ್ಧ ಭಾಗ, ಯಾಕಂದ್ರೆ ಅರ್ಧ ಭಾಗ ಅಷ್ಟೇ ಬಂಗಾರ ಆಯ್ತು. ಇದೇನ್ ಮಾಡಿದ್ದು, ಈ ನಕುಲ ಅರ್ಧ ಭಾಗ ಮಾತ್ರ ಸುವರ್ಣದಂತೆ ಇದಲ್ಲ ಅಂತ ಹೇಳಿ ಇನ್ನೊಂದು ಭಾಗವನ್ನು ಕೂಡ ಸುವರ್ಣವಾಗಿ ಮಾಡ್ಕೋಬೇಕು ಅಂತ ಹೊರಟಿತ್ತು. ಯಾವ ಯಾವ ದೇವನದಿ ಮುಂತಾದ ಎಲ್ಲಾ ನದಿಯಲ್ಲೂ ಕೂಡ, ಇನ್ನು ಯಾರ್ಯಾರು ಯಜ್ಞ ಮಾಡ್ತಾ ಇದ್ರು ಎಲ್ಲಾ ಯಜ್ಞದಲ್ಲೂ ಕೂಡ ಅವಭೃತ ಸ್ನಾನ ಮಾಡಿದ, ಅವಭೃತ ಸ್ನಾನದಲ್ಲಿ ಅವರು ಸ್ನಾನ ಮಾಡಿದ ನೀರು, ಉಳಿದ ನೀರು ಇರುತ್ತದಲ್ವಾ, ಅಲ್ಲಿ ಪಂಚದಶಾತ್ಮಕ ಅಶ್ವಮೇಧ ಅವಭೃತೇಚ ಆದರಾತ್ ಭಕ್ತಿಯ ಅರ್ಧ. ಎಲ್ಲಾ ಕಡೆ ಸ್ನಾನ ಮಾಡಿದ್ರು ಕೂಡ ನನಗೇನಾಗಿಲ್ಲ, ಉಳಿದ ಅರ್ಧ ಭಾಗ ನನಗೆ ಸುವರ್ಣ ಆಗ್ಲಿಲ್ಲ, ಹಾಗೆ ಅಂತ ಹೇಳ್ತಾ ಇದೆ. ಅರ್ಧ ಭಾಗ ಅಷ್ಟೇ ಸುವರ್ಣ ಆಗಿತ್ತು, ಇನ್ನು ಉಳಿದ ಅರ್ಧ ಭಾಗ ಸುವರ್ಣ ಆಗ್ಲಿಲ್ಲ. ಯದ್ಯಪಿ ನಕುಲೋಕ್ತ ರೀತ್ಯ ಬ್ರಾಹ್ಮಣಕೃತ ಸಕ್ತುದಾನಾಪೇಕ್ಷೆಯ ಪಾಂಡವಕೃತ ಅಶ್ವಮೇಧಕ್ಕೆ ನೀಚತ್ವಂ ಪ್ರಾಪ್ತ. ಯದ್ಯಪಿ ಪಾಂಡವರು ಮಾಡಿದ್ದು ಏನು ಬಂಗಾರ ಇತ್ಯಾದಿಗಳು 15 ವರ್ಷ ಮಾಡ್ತಾ ಬಂದಿದ್ದಾರೆ, ನಿತ್ಯ ಅನ್ನ ಸಂತರ್ಪಣೆ, ನಾವು ಕೇಳಿದ್ದೀವಿ ಅದೆಲ್ಲ. ಅದೆಲ್ಲ ಮಾಡಿದ್ರೂ ಕೂಡ ನನ್ನ ಉಳಿದ ಅರ್ಧ ಭಾಗ ಏನಾಗಲಿಲ್ಲ, ಬಂಗಾರ ಆಗಲಿಲ್ಲ. ನೋಡಿ, ಮತ್ತೆ ನೀವೇನು ಮಾಡಿದಿರಿ ನೀವು, ಆ ಬ್ರಾಹ್ಮಣ ಮಾಡಿದ್ದು ಎಷ್ಟು ಶ್ರೇಷ್ಠ ನೋಡಿ. ಆ ಅತಿಥಿಯನ್ನ ಕರೆದು ಪಾದ ಪ್ರಕ್ಷಾಳನೆ ಮಾಡಿ ಆ ನೀರು ನನ್ನ ಮೇಲೆ ಬಿತ್ತು, ಅರ್ಧ ಭಾಗ ಬಂಗಾರ ಆಗೋಯ್ತು. ಇನ್ನೊಂದು ಅರ್ಧ ಭಾಗ ಮಾಡ್ಕೊಳ್ಳೋಣ ಅಂತ ಹೇಳಿ ನಾನು ಅನೇಕ ನದಿಗಳಲ್ಲಿ ಸ್ನಾನ ಮಾಡಿ, ಇಲ್ಲೂ ನೀವೇನು ಅವಭೃತ ಸ್ನಾನ ಮಾಡಿದ್ರಿ, ಆ ನೀರಲ್ಲೂ ಕೂಡ ನಾನು
ಪ್ರೋಕ್ಷಣೆ ಮಾಡಿ ಸ್ನಾನ ಮಾಡಿ ವಿಧಿಪೂರ್ವಕ ಮಾಡಿದ್ದೇನೆ, ಆದರೆ ಏನೂ ಆಗಲಿಲ್ಲ. ಅದರಿಂದ ಈ ಪಾಂಡವರು ಮಾಡಿದ್ದು ಆ ಬ್ರಾಹ್ಮಣ ಮಾಡಿದ್ದಕ್ಕೆ 16ನೇ ಒಂದಂಶ ಕೂಡ ಇದಕ್ಕೆ ಇಲ್ಲ ಹಾಗೆ ಅಂತ ಹೇಳ್ತಾರೆ. ತಥಾಪಿ ವಿವೇಕಿನ ವಿಚಾರೇ ಕೃತಸಿ ನೀಚತ್ವಂ ನಾಸ್ತಿ ಇತಿ ವಿಚಾರ ಪ್ರಕಾರ ಲಿಖತಿ ಹಾಗೆ ಅಂತ. ಕಿಂಬಹುನಾ ನತು ಸುವರ್ಣ ಕರ್ಣಶಕ್ತಿ, ಆ ಬಂಗಾರವನ್ನ ಮಾಡುವ ಸಾಮರ್ಥ್ಯ ಈ ನೀರಿಗೆ ಬಂದಿಲ್ಲ ನೋಡಿ. ತಥಾ ಸತಿ ಶ್ರಾದ್ದಾದಿ ಕರ್ತೃನಾಂ ದಾರಿದ್ರ್ಯಾಭಾವ ಪ್ರಸಂಗಾತ್. ಅಂದ್ರೆ ಎಲ್ಲ ಕಡೆ ಹಾಗೆ ಆಗಬೇಕು ಅಂತ ನಿಯಮ ಇಲ್ಲ. ಬ್ರಾಹ್ಮಣರು ಅನೇಕ ಶ್ರಾದ್ದಗಳಲ್ಲಿ ಬ್ರಾಹ್ಮಣರನ್ನ ಕರೀತಾರೆ, ಪಾದ ಪ್ರಕ್ಷಾಳನೆ ಮಾಡ್ತಾರೆ. ಆ ನೀರನ್ನ ಪ್ರೋಕ್ಷಣೆ ಮಾಡಿದರೆ ಬಂಗಾರ ಆಗ್ತದೆ ಅಂದ್ರೆ ಯಾರ ಮನೆಯಲ್ಲಿ ದಾರಿದ್ರ್ಯನೇ ಇರಬಾರ್ದಿತ್ತು. ಹಾಗೇನಿಲ್ಲ. ಅದಕ್ಕೆಲ್ಲ ಏನಿಲ್ಲ, ಸುವರ್ಣಕರ್ಣ ಶಕ್ತಿ ಇಲ್ಲ ಅದಕ್ಕೆಲ್ಲ. ಅತಿಥಿಭೂತ ಯಮಪಾದ ಪ್ರಕ್ಷಾಳನ ಕರ್ತೃ ತಸ್ಸೇವ ಬ್ರಾಹ್ಮಣಸ್ಯ ಹಸ್ತಾದೇಹ ಪಾದೋದಕ ಸ್ಪರ್ಶಾತ್ ಸುವರ್ಣತ್ವ ಪ್ರಸಂಗ. ಇಲ್ಲಿ ಏನಾಗಿತ್ತು ಅಂದ್ರೆ, ಅತಿಥಿ ವೇಷದಲ್ಲಿ ಬಂದಿದ್ದು ಯಾರು? ಸಾಕ್ಷಾತ್ ಯಮದೇವರೇ ಬಂದಿದ್ದಾರೆ ಬ್ರಾಹ್ಮಣ ರೂಪದಲ್ಲಿ. ಅದರಿಂದ ಆ ಒಂದು ಅತಿಥಿಗೆ ಬ್ರಾಹ್ಮಣನಾದವ ತಾನು ಪಾದ ಪ್ರಕ್ಷಾಳನೆ ಮಾಡಿದಾಗ ಸೌವರ್ಣತ್ವ ಪ್ರಸಂಗ, ಬಂಗಾರ ಆಯಿತು ಹಾಗೆ ಅಂತ. ತಸ್ಮಿನ್ನೇವ ಪಾದೋದಕೆ ನಿಮಜ್ಜತಃ ನಕುಲಸ್ಯ ಪಾರ್ಶ್ವದಯೇಪಿ ಹಿರಣ್ಯತ್ವ ಪ್ರಸಂಗ ಕಿಂ ಬಹುನಾ ಸಾಕ್ಷಾತ್ ವಿಷ್ಣುಪಾದೋದಕಧಾರಿಣಿ ಶಿವಮಸ್ತಕೆ ಸೌವರ್ಣತ್ವಂ ನಾಭೂತ್. ಇಲ್ಲ, ಪಾದೋದಕಕ್ಕೆ ಅಷ್ಟು ಮಹತ್ವ ಅಂತ ಆಗಿಬಿಟ್ರೆ ಆ ಬ್ರಾಹ್ಮಣನ ಅತಿಥಿಗೆ ಪಾದ ಪ್ರಕ್ಷಾಳನೆ ಮಾಡಿದ ನೀರಲ್ಲಿ ಮಜ್ಜನ ಮಾಡಿದಾಗ ಆ ನಕುಲದ ಇನ್ನೊಂದು ಭಾಗವೂ ಆಗಬೇಕಾಗಿತ್ತು, ಅರ್ಧ ಮಾತ್ರ ಯಾಕೆ ಆಗಬೇಕಾಗಿತ್ತು ಹಂಗಂತೆಲ್ಲ ಒಂದು ಪ್ರಶ್ನೆ ಬರುತ್ತದೆ. ಅಷ್ಟು ಮಾತ್ರ ಯಾಕೆ? ಯಾವುದೋ ಯಮದೇವರ ಪಾದೋದಕಕ್ಕೆ ಎಷ್ಟು ಮಹತ್ವ ಅಂತ ನೀವು ಹೇಳ್ತೀರಿ. ಇನ್ನು ರುದ್ರದೇವರು ವಿಷ್ಣುವಿನ ಪಾದೋದಕವನ್ನೇ ತಲೆಯಲ್ಲಿ ಧರಿಸಿದ್ದಾರೆ. ಗಂಗಾಧರ ಅಂತ ಪ್ರಸಿದ್ಧ. ಗಂಗಾ ಅಂದ್ರೆ ಏನು? ಪರಮಾತ್ಮನ ಪಾದೋದಕ. ಬ್ರಹ್ಮದೇವರು ತ್ರಿವಿಕ್ರಮನ ಪಾದ ತೊಳೆದ ನೀರೇ ಗಂಗಾ ನದಿ, ತ್ರಿವಿಕ್ರಮನ ಪಾದೋದಕ. ಹಂಗಿದ್ದಾಗ ಶಿವನ ತಲೆಯಲ್ಲಿ ಬಂಗಾರ ಇರಬೇಕಾಗಿತ್ತು, ಹಂಗೇನಾಗಿಲ್ಲ ಅದು. ತತ್ ಕಥಮತ್ರ ಸ್ಯಾತ್. ಇಲ್ಲಿ ಮಾತ್ರ ಹೆಂಗಾಗಿತ್ತು ಅಂದ್ರೆ, ಯಾವುದೋ ನಕುಲ ಹೇಳ್ತಾ ಇದ್ದಲ್ವಾ, ಬ್ರಾಹ್ಮಣನ ಪಾದ ಪ್ರಕ್ಷಾಳನೆ ಮಾಡಿದ ನೀರು ಅರ್ಧ ಭಾಗ ಮಾತ್ರ ಸುವರ್ಣ ಆಯಿತು ಅಂತ. ಹಾಗೆ ಅಂದ್ರೆ ಅತಃ ಪಾಂಡವೇಶು ಬೋದ್ಬಲನಾಯ ದೇವೈಹಿ ಏವ ಉಪಾಯಾತ್ ನಾಕುಲ ಪಾರ್ಶ್ವೇ ಸ್ವರ್ಣಮಯತ್ವಂ ಕೃತಂ ಇತಿ ಜ್ಞೇಯಂ. ಏನಾಗಿತ್ತಂದ್ರೆ, ಪಾಂಡವರ ಒಂದು ಚಿಂತನೆ ಹೇಗಿದೆ ಅಂತ ನೋಡೋಣ ಅಂತ ದೇವತೆಗಳೇ ಏನ್ ಮಾಡಿದ್ದಾರೆ, ಆ ನಕುಲದ ಅರ್ಧ ಭಾಗವನ್ನ ಮಾತ್ರ ಬಂಗಾರ ಆಗುವಂತೆ ಮಾಡಿದ್ದಾರೆ. ಇದು ದೇವತೆಗಳೇ ಮಾಡುವ ಒಂದು ಪರೀಕ್ಷೆ ಅಂತ ಈ ವ್ಯಾಖ್ಯಾನದಲ್ಲಿ ತಿಳಿಸ್ತಾ ಇದ್ದಾರೆ. ಇಷ್ಟು ಆಯ್ತು ಅಂತ ಹೇಳಿದಾಗ ಮುಂದೆ ಏನಾಯ್ತು? ಕೃಷ್ಣೇನ ಶತಮೋಂಧಂ ತಂ ಪ್ರಾಪಯದ್ಭಿ ಸ್ಮಿತೆ ಕೃತೆ ಅದರ್ಶನಂ ಜಗಾಮಾಶು ತಮಃ ಪ್ರಾಪ ಚಕಾಲತಃ ತದರ್ಥಮೇವ ಹಿರಣ್ಯಃ ಪಾರ್ಶ್ವಸ್ತಸ್ಯಾಭವತ್ ಪುರಾ. ಆಗ ಏನಾಯ್ತು? ಕ್ರೋಧಾಭಿಮಾನಿನಂ, ಆ ಕ್ರೋಧಕ್ಕೆ ಅಭಿಮಾನಿಯಾದ ಅಸುರ ಅಂದಂತ ಮಹಾಪ್ರಾಪಯದ್ಭಿಹಿ, ಅಂದಂತಮಸಿಗೆ ಹೋಗ್ಬೇಕು ಅವನು. ಯಾವಾಗ ಹೋಗ್ತಾನೆ? ವಿಷ್ಣು ವೈಷ್ಣವರ ದ್ವೇಷ ಮಾಡಿದ್ರೆ ಹೋಗ್ತಾನೆ. ಅದರಿಂದ ಪಾಂಡವರ ಹತ್ರ ಬಂದು ಈ ರೀತಿಯಾಗೆಲ್ಲ ಹೇಳಬೇಕು ಅವನಿಗೆ. ಅದರಿಂದ ಅವನು ತಮಸ್ಸಿಗೆ ಹೋಗಬೇಕು. ತತ್ವವೇದಿಭಿಃ ತಸ್ಯ ನಕುಲೋಕ್ತಸ್ಯ ತತ್ವಂ ಯಥಾರ್ಥ ಅಭಿಪ್ರಾಯಂ ವೇದಿಭಿಃ ಜಾನದ್ಭಿಃ ಮುನಿಪುಂಗವೈಃ ಶ್ರೀಕೃಷ್ಣೇನ ಚ ಸ್ಮಿತೆ ಈಷದ್ಹಾಸೆ ಕೃತೆ ಸತಿ ಆಶು ಶೀಘ್ರಂ ನಕುಲಃ ಅದರ್ಶನಂ ಅಪ್ರತ್ಯಕ್ಷರಾಂ ಜಗಾಮ. ಇಷ್ಟು ಹೇಳಿ ಪರಮಾತ್ಮ ಕೂಡ ಇವನು ತಮಸ್ಸಿಗೆ ಹೋಗಬೇಕು, ಅದರಿಂದಲೇ ಇಂಥ ಮಾತುಗಳನ್ನೆಲ್ಲ ಆಡ್ತಾ ಇದ್ದಾನೆ ಅಂತ ಅಲ್ಲಿ ಸೇರಿದ್ದ ಜ್ಞಾನಿಗಳಿಗೆ, ಕೃಷ್ಣನಿಗೆ ಜ್ಞಾನಿಗಳಿಗೆ ಎಲ್ಲ ಗೊತ್ತಾಯ್ತು. ಇಲ್ಲದಿದ್ದರೆ ಎಂಥ ಅದ್ಭುತವಾದ ಅಶ್ವಮೇಧ ಯಾಗ, ಅದನ್ನ ನಿಂದೆ ಮಾಡಬೇಕಂದ್ರೆ ತಮೋಯೋಗ್ಯರು ಬಿಟ್ಟಿನ ಯಾರಿಂದ ಸಾಧ್ಯ ಹಂಗಂತ ಅದರ ಅಭಿಪ್ರಾಯ. ಇಷ್ಟು ಹೇಳಿ ಆ ನಕುಲ ಏನಾಯ್ತು, ಅದು ಅಲ್ಲಿಂದ ಅಲ್ಲಿ ಅದರ್ಶನ ಆಗೋಯ್ತಂತ. ವೈಷ್ಣವ ಕೃತ ಕರ್ಮ ನಿಂದಯ ವಿಷ್ಣು ವೈಷ್ಣವ ನಿಂದೆಯ ಚ ಕಾಲತಃ ಕಾಲಾಂತರೇ ತಮಃ ಪ್ರಾಪ. ವೈಷ್ಣವರ ನಿಂದೆ ಅದು ವಿಷ್ಣುವಿನ ನಿಂದೆಯಲ್ಲೇ ಪರ್ಯವಸಾನ ಆಗ್ತದೆ. ಪಾಂಡವರನ್ನ ಅದೇನ್ ನಿಂದೆ ಮಾಡಿತ್ತು,
ನೀವು ಮಾಡಿದ ಯಾಗ 16ನೇ ಒಂದು ಅಂಶ ಕೂಡ ಇಲ್ಲ ಹಾಗೆ ಅಂತ ಪಾಂಡವರನ್ನ ನಿಂದೆ ಮಾಡಿತ್ತು, ಆ ಋಗ್ವಿಜರನ್ನು ನಿಂದೆ ಮಾಡಿತ್ತು. ಈ ರೀತಿಯಾಗಿ ಹೇಳಿದ್ದರಿಂದ ಕಾಲಕ್ರಮೇಣ ಆ ವೈಷ್ಣವರ ನಿಂದೆ ಅದು ವಿಷ್ಣುವಿನ ನಿಂದೆಯಲ್ಲೇ ಪರ್ಯವಸಾನ ಆಗ್ತದೆ. ಅದರಿಂದ ಅದು ಕಾಲಕ್ರಮೇಣ ತಮಸಿಗೆ ಹೋಗ್ತದೆ. ಕಾಲಾಂತರೆ ತಮಃ ಪ್ರಾಪ, ತಮಸಿಗೆ ಹೋಯಿತು. ತಸ್ಯ ನಕುಲಸ್ಯ ಏಕಃ ಪಾರ್ಶ್ವಃ ಹಿರಣ್ಮಯ ಕಿಮರ್ಥಂ ಜಾತ. ಅಲ್ಲ, ಅದು ಒಂದು ಭಾಗ ಮಾತ್ರ ಯಾಕೆ ಅದಕ್ಕೆ ಬಂಗಾರದಂತೆ ಆಗಬೇಕು ಆ ಬ್ರಾಹ್ಮಣ ಪ್ರಕ್ಷಾಳನೆ ಮಾಡಿದಾಗ? ಹಾಗೆ ಅಂದ್ರೆ ತದರ್ಥಮೇವ ಮಹದವಜ್ಞೆಯ ಅಂತತಮಃ ಪ್ರಾಪ್ತ್ಯರ್ಥಮೇವ. ಆ ನಕುಲ ಕ್ರೋಧಾಭಿಮಾನಿ ಅಸುರ ತಮಸಿಗೆ ಹೋಗ್ಬೇಕು. ತಮಸಿಗೆ ಹೋಗ್ಬೇಕು ಅಂದ್ರೆ ಅರ್ಧ ಆದ್ರೆ ಮಾತ್ರ ಅದಕ್ಕೊಂದು ಕುತೂಹಲ ಇರುತ್ತದೆ. ಮಿಕ್ಕಿದ ಅರ್ಧವನ್ನು ಕೂಡ ಮಾಡೋಣ ಅಂತ. ಅದಕ್ಕೆ ಅದು ಹೊರಟಿತ್ತು, ಅನೇಕ ಗಂಗಾ ನದಿ ಮುಂತಾದಗಳಿಗೆ ಹೊರಟಿತ್ತು. ಪಾಂಡವರು ಮಾಡಿದ ಆ ಯಜ್ಞಕ್ಕೆ ಬಂದಿತ್ತು. ಅವೃತ ಸ್ನಾನ ಮಾಡಿದ ನಂತರ ಅದು ಹೋಗಿ ಮಾಡಿದಾಗ ಅದು ಬಂಗಾರ ಆಗಲಿಲ್ಲ. ಆಗ ಬೈಯಕ್ಕೆ ಅವಕಾಶ ಸಿಕ್ತು, ಪಾಂಡವರನ್ನ ಬೈದು ಹೋಯ್ತು. ನೋಡಿ, ಇದು ದೇವರು ಕಲ್ಪಿಸಿಕೊಡುವ ಒಂದು ವಾತಾವರಣ. ಸಜ್ಜನರಿಗೂ ಪಾಂಡವರು ಮುನಿಶ್ರೇಷ್ಠರು ಎಷ್ಟು ಜನ ಅಲ್ಲಿ ಪುಣ್ಯವನ್ನು ಪಡೆದಿದ್ದಾರೆ. ಅದರ ಜೊತೆಗೆ ತಮೋಯೋಗ್ಯರಿಗೂ ಕೂಡ ನೋಡಿ ಒಂದು ಅವಕಾಶ ಆಯ್ತು. ಅಲ್ಲಿ ಬಂದು ನಿಂದೆ ಮಾಡಿತ್ತು, ಪಾಪ ಕಟ್ಟಿಕೊಂಡು ತಮಸಿಗೆ ಹೋಯ್ತು. ಕ್ರೋಧಾಭಿಮಾನಿ ಅಸುರನ ಕಥೆ ಇದು. ಅದರಿಂದ ದೊಡ್ಡವರ ಅವಜ್ಞೆ, ದೊಡ್ಡವರ ಅವಹೇಳನ ಎಂದು ಮಾಡಬಾರದು. ಒಂದು ದೇವರ ಪೂಜೆ ಇರ್ಬೋದು, ಸಣ್ಣ ಪೂಜೆ, ನೀ ಏನ್ ಪೂಜೆ ಮಾಡಿದಿ, ನಿನಗೇನ್ ಪೂಜೆ ಮಾಡ್ಲಿಕ್ಕೆ ಬರುತ್ತೆ, ಹಂಗೆಲ್ಲ ನಿಂದೆ ಮಾಡಬಾರದು. ವೈಷ್ಣವರ ಸೇವೆ ಅದು ದೊಡ್ಡ ಸೇವೆ, ಅದು ವಿಷ್ಣುವಿನ ಸೇವೆ, ಅದು ದೇವರು ನೋಡ್ಕೋತಾನೆ ಅವರನ್ನ. ಅದರಿಂದ ಅದಕ್ಕೆ ಹೇಳಿದೆ, ಯಾರನ್ನು ಫಸ್ಟ್ ನಿಂದೆ ಮಾಡಬೇಡಿ. ಸತ್ಕರ್ಮ ಅಂತ ಆದ ಮೇಲೆ ಅದು ಸ್ವಲ್ಪ ಗೌಣವಾಗಿದ್ರೂ ಪರವಾಗಿಲ್ಲ. ಪಾಂಡವರಷ್ಟು ಉತ್ತಮ ಕಲ್ಪ ಇಲ್ಲದೇ ಇದ್ರೂ ಕೂಡ, ಮಧ್ಯಮ ಸಾಮಾನ್ಯ ಕಲ್ಪದಲ್ಲಿ ಇದ್ರೂ ಕೂಡ ಏನ್ ಮಾಡಬಾರದು, ನಿಂದಿಸ್ಲಿಕ್ಕೆ ಹೋಗಬಾರ್ದು. ಯಾಕೆ? ಅದು ಧರ್ಮ, ಅದು ಸ್ವವರ್ಣಾಶ್ರಮ ವಿಹಿತ ಕರ್ಮ ಅದು. ಅದರಿಂದ ಪರಮಾತ್ಮನ ಆರಾಧನೆ ಅಲ್ಪ ಮಟ್ಟದಲ್ಲಿ ನಡೆದರೂ ಕೂಡ ಅದನ್ನು ನಿಂದೆ ಮಾಡಬಾರ್ದು. ಅದು ಮಹದವಜ್ಞೇಯ. ಯಾಕಂದ್ರೆ ವಿಷ್ಣುವಿನ ಅವಹೇಳನ ಆಗ್ತದೆ ಅದು. ಅದರಿಂದ ತಮಸ್ಸಿಗೆ ಹೋಗುವ ಪರಿಸ್ಥಿತಿ ಇರುತ್ತದೆ ಹಾಗೆ ಅಂತಹ ಯೋಗ್ಯತೆ ಇದ್ರೆ. ಅದರಿಂದಲೇ ಪಾಂಡವ ಮಕಾತ್ ಪೂರ್ವಂ ಅಸುರಸ್ಯ ಪಾರ್ಶ್ವ ಹಿರಣ್ಯ ಸುವರ್ಣ ಪ್ರಚುರ ಅಭವತ್. ಅದರಿಂದಲೇ ದೇವತೆಗಳು ಏನ್ ಮಾಡಿದ್ರು, ಮೊದಲೇ ಅದರ ಅರ್ಧ ಭಾಗವನ್ನ ಸುವರ್ಣ ಆಗುವಂತೆ ಮಾಡಿದರು. ಇಲ್ಲದಿದ್ರೆ ಅದು ಇಂತಹ ಪಾಂಡವರನ್ನ ಬಂದು ನಿಂದೆ ಮಾಡುವ ಪ್ರಸಂಗ ಇರೋದಿಲ್ಲ. ಅದರಿಂದ ತಮಸ್ಸಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಪಾಂಡವರನ್ನ ನಿಂದೆ ಮಾಡಿತ್ತು, ಆಗ ತಮಸ್ಸಿಗೆ ಹೋಗ್ಲಿಕ್ಕೆ ಅನುಕೂಲ ಆಯಿತು. ಈ ರೀತಿಯಾಗಿ ದೇವರು ವಾತಾವರಣ ನಿರ್ಮಿಸಿ ಕೊಡ್ತಾನೆ ನೋಡಿ. ಅದನ್ನ ಮಹಾಭಾರತ ನಮಗೆ ತಿಳಿಸಿಕೊಡ್ತಾ ಇದೆ. ನಮಗೂ ಕೊಡ್ತಾನೆ, ಸಾಧನೆ ಮಾಡೋದಕ್ಕೂ ವಾತಾವರಣ ಕೊಡ್ತಾನೆ, ಪಾಪ ಮಾಡೋದಕ್ಕೂ ವಾತಾವರಣ ಕೊಡ್ತಾನೆ. ಜಾಗರೂಕರಾಗಿ ದೇವರು ಕೊಟ್ಟ ಇಂದ್ರಿಯಗಳು, ದೇವರು ಕೊಟ್ಟ ಮನಸ್ಸು, ದೇವರು ಕೊಟ್ಟ ಬಂಧು ಬಾಂಧವರು ಎಲ್ಲರನ್ನೂ ದೇವರ ಸೇವೆಗೆ ಮೀಸಲಿಟ್ಟು ಪರಮಾತ್ಮನ ಸ್ಮರಣೆ ಮಾಡ್ತಾ ಅದನ್ನು ಬಿಡದೆ ದೇವರ ಸೇವೆ ಯಾರನ್ನು ನಿಂದೆ ಮಾಡದೆ ಈ ಸಾಧನೆಯನ್ನ ಮಾಡ್ಕೋಬೇಕು ಅಂತ ಅರ್ಥ. ಕೃಷ್ಣಸ್ಯ ಪಾಂಡವಾನಾಂ ಚ ಮಖಾದೇಶ್ಚ ಗುಣಾನ್ ಬಹೂನ್ ವದಂತೋ ಭರ್ತ್ಸಯಾನ್ ಚಕ್ರುಃ ತನ್ಮತಜ್ಞಾ ಮಧುದ್ವಿಷಃ. ಶ್ರೀ ಕೃಷ್ಣಸ್ಯ ಮತಜ್ಞಾ, ಪರಮಾತ್ಮನ ಮನಸ್ಸನ್ನ ಅರಿತವರಾಗಿ ಆ ಮುನಿಗಳು ಶ್ರೀಕೃಷ್ಣಸ್ಯ ಪಾಂಡವಾನಾಂಚ ಮಖಾದೇಹೆ ಯಜ್ಞ ಋತ್ವಿಗಾದೇಶ್ಚ ಬಹುಸಂಖ್ಯಾನ್ ಗುಣಾನ್ ವದಂತಹ ಸ್ತುವಂತಹ. ಕೃಷ್ಣನ ಮನಸ್ಸಿನ ಅಭಿಪ್ರಾಯ ಗೊತ್ತಾಯಿತು. ಆಗ ಅಲ್ಲಿ ಸೇರಿದ್ದ ಮುನಿಪುಂಗವರು ಎಲ್ಲರೂ ಕೂಡ ಆ ಪಾಂಡವರ ಯಜ್ಞವನ್ನ ಚೆನ್ನಾಗಿ ಸ್ತೋತ್ರ ಮಾಡಿದರಂತೆ. ಅದೇನೋ ಗೊತ್ತಿಲ್ಲದೆ ಹೇಳಿ ಹೋಯ್ತು, ಪಾಂಡವರ ಯಾಗ ಅತ್ಯದ್ಭುತವಾದದ್ದು. ಇದು ಕೃಷ್ಣನ ಅಭಿಪ್ರಾಯ. ಅದನ್ನ ಗೊತ್ತಿದ್ದವರಾಗಿ ಆ ಮುನಿಗಳೆಲ್ಲವೂ ಕೂಡ ಸ್ತೋತ್ರವನ್ನು ಮಾಡಿದರು. ಮತ್ತು ತಮ್ ಅಸುರಂ ಭರ್ತ್ಸಯಾನ್ ಚಕ್ರುಹು, ಆ ಅಸುರನನ್ನೇ ನಿಂದೆ ಮಾಡಿದ್ರು. ಬುದ್ಧಿಯ ಸಾರ ಗೊತ್ತಿಲ್ಲ ಅದಕ್ಕೆ, ಯಾವುದು ಒಳ್ಳೇದು ಕೆಟ್ಟದು ಗೊತ್ತಿಲ್ಲ ಅದಕ್ಕೆ. ಅದರಿಂದ ಆ ಅಸುರನನ್ನು ಕೂಡ ನಿಂದೆ ಮಾಡಿದ್ರು ಅಂತ ಅರ್ಥ. ಶ್ರಾದ್ದಾರ್ಥಂ ಹಿ ಪಯಃ ಪೂರ್ವಂ ಜಬದಗ್ನೇರದೂಷಯತ್ ನಾಕುಲೇನೈವ ರೂಪೇಣ ಕ್ರೋಧಸ್ಥಂ ಪಿತರೋ ಅಶಪನ್ನ. ನೋಡಿ, ಆಚಾರ್ಯರು ಆ ನಕುಲದ ವೃತ್ತಾಂತವನ್ನು ಹೇಳ್ತಾರೆ. ಕ್ರೋಧಾಭಿಮಾನಿ ಅಸುರ ಅಂತ ಹೇಳಿದರೆ ಅವನು ಯಾಕೆ ನಕುಲನಾದ ಅಂದ್ರೆ ಮಂಗೂಸ್, ಆ ಮಂಗೂಸಿನ ರೂಪ ಯಾಕೆ ಬಂತು ಅಸುರನಿಗೆ ಹಾಗೆಂದ್ರೆ ಆ ವಿಚಾರವನ್ನು ಕೂಡ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಕ್ರೋಧಾಭಿಮಾನಿ ಅಸುರ ಪೂರ್ವಂ, ಹಿಂದೆ ಜಾಮದಗ್ನೇಹೆ
ಪರಶುರಾಮಸ್ಯ ಶ್ರಾದ್ದಾರ್ಥಂ ತನ್ಮಾತುಃ ರೇಣುಕಾಯಾಃ ಶ್ರಾದ್ದಾರ್ಥಂ ನ ತು ಪಿತುಃ ಶ್ರಾದ್ದಾರ್ಥಂ. ಅಂದರೆ ಪರಶುರಾಮ ದೇವರು ತನ್ನ ತಾಯಿ ರೇಣುಕಾದೇವಿಯ ಶ್ರಾದ್ದವನ್ನು ಮಾಡ್ತಾ ಇದ್ದರಂತೆ. ಆಗ ತತ್ಪಿತುಃ ಪರಶುರಾಮ ದೇವರ ತಂದೆ ಯಾರು? ಜಮದಗ್ನಿ ಋಷಿಗಳು. ಜಮದಗ್ನಿ ಋಷಿಗಳು ಸಪ್ತರ್ಷಿಗಣ ಮಧ್ಯಸ್ಥತ್ವೇನ ಇದಾನೀಮಪಿ ಜೀವಮಾನತ್ವ. ಅಂದರೆ ರೇಣುಕಾದೇವಿಗೆ ಶ್ರಾದ್ದ ಅಂತ ಹೇಳಬೇಕೇ ಹೊರತು ಪರಶುರಾಮ ದೇವರ ತಂದೆಯಾದ ಜಮದಗ್ನಿಯ ಶ್ರಾದ್ದ ಅಂತ ನಾವು ತಿಳ್ಕೋಬಾರ್ದು. ಯಾಕೆ? ಜಮದಗ್ನಿಗಳು ಇನ್ನೂ ಇದ್ದಾರೆ. ಸಪ್ತರ್ಷಿ ಗಣದಲ್ಲಿ ಅವರು ಒಬ್ರು, ಸಪ್ತರ್ಷಿಗಳಲ್ಲಿ ಒಬ್ಬರು ಜಮದಗ್ನಿ ಋಷಿಗಳು. ಈ ಈ ಮನ್ವಂತರ ಮುಗಿಯುವ ತನಕ ಅವರೆಲ್ಲ ಹಾಗೆ ಇರ್ತಾರೆ. ಅದರಿಂದ ಜಮದಗ್ನಿಗಳು ಇನ್ನೂ ಇದ್ದಾರೆ. ಅದರಿಂದ ಅವರ ಶ್ರಾದ್ದ ಅಂತ ಅದು ಇಲ್ಲವೇ ಇಲ್ಲ. ಮತ್ತೆ ಯಾರ ಶ್ರಾದ್ದ ಅಂದ್ರೆ ಪರಶುರಾಮ ದೇವರ ತಾಯಿ ರೇಣುಕಾದೇವಿಯ ಶ್ರಾದ್ದ ಅಂತ ಅರ್ಥ. ಆ ಶ್ರಾದ್ದ ಮಾಡುವ ಸಂದರ್ಭದಲ್ಲಿ ಕ್ಷೀರಂ, ಅಲ್ಲಿ ಹಾಲನ್ನು ನಾಕುಲೇನ ರೂಪೇಣೇವ ಅದೂಷಯತು, ಶ್ರಾದ್ದಕ್ಕೆ ಅಂತ ಇಟ್ಟಿದ್ದ ಹಾಲನ್ನ ಬಂದು ಈ ಕ್ರೋಧಾಭಿಮಾನ ಅಸುರ ಒಂದು ನಕುಲ ರೂಪದಿಂದ ಬಂದು ಅದಕ್ಕೆ ಬಾಯಿ ಹಾಕಿತ್ತು. ಮುಖ ಪ್ರಕ್ಷೇಪೇನ ಉಚ್ಚಿಷ್ಟಂ ಚಕಾರ, ಅದನ್ನು ಎಂಜಿಲ್ ಮಾಡಿಬಿಡ್ತು. ಹಾಲನ್ನು ಕುಡಿದು ಶ್ರಾದ್ದಕ್ಕೆ ಅಂತ ಇಟ್ಟಿದ್ದ ಹಾಲನ್ನ ಎಂಜಿಲ್ ಮಾಡಿಬಿಡ್ತು. ತಂ ಕ್ರೋಧಾಭಿಮಾನಿನಂ ಅಸುರಂ ಪಿತರಃ ಅಶಪನ್, ಆ ಕ್ರೋಧಾಭಿಮಾನಿ ಅಸುರನನ್ನ ತಂದೆ ಜಮದಗ್ನಿಗಳು ಅಂದರೆ ಪರಶುರಾಮ ದೇವರ ತಂದೆ ಯಾರು? ಜಮದಗ್ನಿಗಳು. ಅವರೇ ಶಾಪವನ್ನು ಕೊಟ್ರು ಅಂತ ಹೇಳ್ತಾರೆ. ಏನಂತ? ಭವತ್ವಂ ನಕುಲಸ್ತಾವತ್ ಯಾವದ್ ಧರ್ಮಾಧಿಕಾನ್ ಸುರಾನ್ ಕ್ಷಿಪ್ಸ್ಯಸೀತಿ ತಮೋ ಘೋರಂ ಭೂಯಃ ಪಾಪೇನ ಯಾತ್ವಯಂ ಇತ್ಯಭಿಪ್ರೇತ್ಯ ತೈಃ ಶಪ್ತಸ್ತಥಾ ಕೃತ್ವಾ ತಮೋಭ್ಯಯಾತ್. ಪಿತರಃ ಅಶಪನ್ ಅಂತ ಬರೀತಾರೆ. ಅಂದ್ರೆ ಪಿತೃದೇವತೆಗಳೇ ಶಾಪ ಕೊಟ್ರು ಅಂತ ಇದೆ. ಆ ಉಚ್ಚಿಷ್ಟ ಮಾಡಿದ್ದರಿಂದ ಪಿತೃಗಳು ಶಾಪವನ್ನು ಕೊಟ್ರು. ಕ್ರೋಧಾಭಿಮಾನ ವಸನಂ ಪಿತರಃ ಅಶಪನ್ ಅಂತ. ಏನಂತ ಶಾಪ ಕೊಟ್ರು? ಹಾಗೆಂದ್ರೆ ಯಾವತ್ ಯಸ್ಮಿನ್ ಕಾಲೇ ಧರ್ಮಾಧಿಕಾನ್ ಸುರಾನ್ ಅವತಾರಭೂತ ಧರ್ಮಜಾದೀನ್, ಭೂಮಿಯಲ್ಲಿ ಪಾಂಡವರು ಅವತಾರ ಮಾಡ್ಲಿಕ್ಕಿದ್ದಾರೆ. ಆ ಅವತಾರ ಮಾಡುವ ಸಂದರ್ಭದಲ್ಲಿ ನೀನೇನ್ ಮಾಡ್ತಿ? ಕ್ಷೇಪ್ಸ್ಯಸಿ ಅಂದ್ರೆ ನಿಂದಯಿಷ್ಯಸಿ, ನೀನು ಅವ್ರು ಮಾಡಿದ ಧರ್ಮಕರ್ಮವನ್ನ ನೀನು ನಿಂದೆ ಮಾಡ್ತಿ. ಅಷ್ಟರ ತನಕ ನೀನು ಈ ನಕುಲ ರೂಪದಲ್ಲೇ ಇರು. ಅನರ್ಥ ಹೇತಂ ನಕುಲ ಸ್ವರೂಪಂ ಕಿಮರ್ಥಂ ದದುಹು ಪಿತೃನಾಂ ಅಭಿಪ್ರಾಯಮಾಹ ಅಯಂ ಅಸುರಃ ಭೂಯಃ ನಕುಲ ರೂಪ ಪ್ರಾಪ್ತಿಯ ನಂತರಂ ಪಾಪೇನ. ನಕುಲ ರೂಪ ಪಡೆದ ಮೇಲೂ ಕೂಡ ಈ ಅಸುರ, ಕ್ರೋಧಾಭಿಮಾನಿ ಅಸುರ ಪಾಪದಿಂದ ವಿಷ್ಣು ವೈಷ್ಣವ ನಿಂದಾರೂಪ ಪಾಪೇನ, ಯಾವ ಪಾಪ ಅಂದ್ರೆ ವಿಷ್ಣುವಿನ ನಿಂದೆ, ವೈಷ್ಣವರ ನಿಂದೆ, ಆ ಒಂದು ಪಾಪದಿಂದ ಘೋರಂ ಅತಿ ಭಯಂಕರವಾದ ತಮಃ ಯಾತು ಪ್ರಾಪ್ನೋತು, ಭಯಂಕರವಾದ ಘೋರವಾದ ತಮಸ್ಸನ್ನು ಹೊಂದಲಿ. ಹಾಗೆ ಅಂತ ಪಿತೃಗಳು ಶಾಪ ಕೊಟ್ಟರು. ಇತ್ಯಭಿಪ್ರೇತ್ಯ ಏವಂ ಅಭಿಪ್ರಾಯೇನ ತೈಹಿ ಪೃಥಿಭಿ ಶಪ್ತಃ. ಈ ಒಂದು ಅಭಿಪ್ರಾಯದಿಂದ, ಯಾಕಂದ್ರೆ ವಿಷ್ಣು ವೈಷ್ಣವರ ದ್ವೇಷಿಗಳು ಹೋಗತಕ್ಕ ಜಾಗನೇ ಅದು, ಅದರಿಂದ ಅದೇ ಶಾಪವನ್ನೇ ಕೊಟ್ಟರು ಇವರು. ಯಾಕೆ ಅಂತ ಯೋಗ್ಯತೆ ಅವನು, ಕ್ರೋಧಾಭಿಮಾನಿ ಅಸುರ ಅವನು. ಅದರಿಂದ ಅವನು ತಮಸ್ಸಿಗೆ ಹೋದ. ಪಯೋದೂಷಣ ಮಾತ್ರಸ್ಯ ಅಸುರಸ್ಯ ತಮಃಪಾತನ ಅಯೋಗ. ಒಂದು ಹಾಲನ್ನ ಉಚ್ಚಿಷ್ಟ ಮಾಡಿದ್ರಿಂದಲೇ ತಮಸ್ಸಿನ ಪ್ರಾಪ್ತಿ ಆಗೋದಿಲ್ಲ. ಅದು ಸಣ್ಣ ಅಪರಾಧ. ಅದು ಹೌದು, ಅಪರಾಧವೇ. ಶ್ರಾದ್ದ ಕಾಲದಲ್ಲಿ ಅಂತ ಅದು ಉಚ್ಚಿಷ್ಟನೆಲ್ಲ ಬಳಸಬಾರದು. ಮೇಲಿಗೆ ಆಯ್ತು ಅಂತ ಆದ್ರೆ ಏನ್ ಸಿಗೋದಿಲ್ಲ, ಸುಮ್ಮನೆ ತಮಸ್ಸು ಸಿಗೋದಿಲ್ಲ. ತಮಸ್ಸು ಸಿಗಬೇಕು ಅಂದ್ರೆ ಮಹಾಪಾಪನೇ ಆಗಿರ್ಬೇಕು. ಮಹಾಪಾಪ ಅಂದ್ರೆ ಯಾವುದು? ವಿಷ್ಣು ವೈಷ್ಣವರ ದ್ವೇಷನೇ ಆಗಿರ್ಬೇಕು. ಅದರಿಂದ ನೀನು ನಕುಲನಾಗಿ ವಿಷ್ಣು ವೈಷ್ಣವರ ದ್ವೇಷ ಮಾಡು, ಆಗ ನಿನಗೆ ಯೋಗ್ಯವಾದ ಗತಿ ತಮಸ್ಸು ಸಿಗ್ತದೆ. ಹಾಗೆ ಅಂತ ಶಾಪ ಕೊಟ್ಟರು ಅವರು ಪಿತೃಗಳು. ಅದರಿಂದ ಪಯೋದೂಷಣ, ಹಾಲನ್ನು ಉಚ್ಚಿಷ್ಟ ಮಾಡಿದ್ದಕ್ಕೆ ಇದು ಶಾಪ ಹಾಗೆ ಅಂತ ತಿಳ್ಕೋಬಾರ್ದು. ಅದು ಅವರ ಯೋಗ್ಯತೆ ಆಗಿತ್ತು, ಆ ಅಸುರನ ಯೋಗ್ಯತೆ. ತಮಸ್ಸಾಗಲಿ ಅಂತಾನೆ ಈ ರೀತಿಯಾಗಿ ಮಾಡಿದ್ರು. ಮತ್ತು ಇದು ಇದೆ, ಪಿತೃಗಳು ಕೊಟ್ಟರು ಅಂದ್ರೆ ಅವ್ರ ಒಳಗಿದ್ದು ಪರಮಾತ್ಮನೇ ಅದನ್ನೆಲ್ಲ ಮಾಡಿದ ಅಂತನೂ ಆ ಒಂದು ಅರ್ಥನೂ ಚಿಂತನೆ ಮಾಡಬೇಕು. ವಿಷ್ಣು ಪರಮ ವೈಷ್ಣವ
ಪಾಂಡವ ದ್ವೇಷಾನಂತರಂ, ಈ ರೀತಿಯಾಗಿ ವಿಷ್ಣುವಿನ ದ್ವೇಷ, ಪರಮ ವೈಷ್ಣವರಾದ ಪಾಂಡವರ ದ್ವೇಷ, ಇದಾದ ಮೇಲೆ ತಮಃ ಪ್ರಾಪ್ತಿ ರೀತಿ ಪಿತೃನಾಂ ಭಾವ. ಇಷ್ಟು ಮಾಡಿದರೆ ಅವನು ತಮಸ್ಸಿಗೆ ಹೋಗೇ ಹೋಗ್ತಾನೆ. ಕೃಷ್ಣನ ದ್ವೇಷ, ಪಾಂಡವರ ದ್ವೇಷ ಮಾಡಿದವರು ತಮಸ್ಸಿಗೆ ಹೋಗ್ತಾರೆ. ಈ ಅಭಿಪ್ರಾಯದಿಂದಲೇ ಅವರು ಆ ರೀತಿಯಾಗಿ ಶಾಪವನ್ನು ನಕುಲನಾಗಿ ಹುಟ್ಟಿ ನೀನು ದ್ವೇಷ ಮಾಡುವಂತ ಶಾಪವನ್ನು ಕೊಟ್ಟರು. ಯದ್ಯಪ್ಪಲ್ಪಧನತ್ಯಕ್ತಂ ವಿತ್ತಂ ಬಹುಫಲಂ ಭವೇ ತಥಾಪ್ಯನಂತ ಫಲದಾಹ ಕರ್ತುರೇವ ಮಹಾಗುಣಾಃ. ಆಚಾರ್ಯರು ಒಂದು ನಿರ್ಣಯವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಪಾಂಡವಕೃತ ಅಶ್ವಮೇಧ ಯಾಗಸ್ಯ ಆಧಿಕ್ಯಂ ಸಾಧಯಿತು ಸಾಮಾನ್ಯ ನ್ಯಾಯಮಾಹ. ಪಾಂಡವರು ಮಾಡಿದ ಅದು ಅಶ್ವಮೇಧ ಭಾರಿ ದೊಡ್ಡದು. ಅದನ್ನ ಸಾಧನೆ ಮಾಡುವುದಕ್ಕಾಗಿ ಒಂದು ಸಾಮಾನ್ಯ ನ್ಯಾಯವನ್ನ ಆಚಾರ್ಯರು ಇಲ್ಲಿ ಹೇಳ್ತಾ ಇದ್ದಾರೆ. ಅಲ್ಪಂ ಧನಂ ಯಸ್ಯ ತೇನ ದರಿದ್ರೇನ ತ್ಯಕ್ತಂ ಸತ್ಪಾತ್ರೆ ದತ್ತಂ ವಿತ್ತಂ ದ್ರವ್ಯಂ ಯದ್ಯಪಿ ಬಹುಫಲಂ ಅಧಿಕ ಫಲಪ್ರದಂ ಭವೇತ್. ಯಾವನೋ ಒಬ್ಬನಿಗೆ ಸ್ವಲ್ಪ ಹಣ ಇತ್ತು, ತನ್ನಲ್ಲಿ ಇದ್ದ ಸ್ವಲ್ಪ ಹಣವನ್ನೇ ಅವನು ಒಂದು ಯೋಗ್ಯನಾದ ದರಿದ್ರನಾದ ಸತ್ಪಾತ್ರನಿಗೆ ದಾನವನ್ನಾಗಿ ಮಾಡಿದ. ಆಗ ಮಾಡಿದಾಗ ಬಹುಫಲಂ ಅಧಿಕ ಫಲಪ್ರದಂ ಭವೇತ್. ಸ್ವಲ್ಪ ಹಣ ಕೊಟ್ಟರೂ ಕೂಡ ಅದು ಭಾರಿ ಫಲವನ್ನು ಕೊಡುತ್ತದಂತೆ. ತಥಾಪಿ ಕರ್ಮಕರ್ತು ಜೀವಸ್ಯ ಮಹಾಗುಣ ಏವ ಅಧಿಕ ಜ್ಞಾನಾದಿಯ ಗುಣ ಏವ ಮುಖ್ಯಂ ಕಾರಣಂ. ಆದರೂ ಕೂಡ ಕರ್ತು ಕರ್ಮವನ್ನ ಮಾಡ್ತಾನಲ್ಲ, ಆ ಜೀವನಿಗೆ ಇರತಕ್ಕ ಮಹಾಗುಣಗಳು, ಅದೇ ಅಧಿಕ ಜ್ಞಾನಾದಿಗಳು, ಆ ಗುಣಗಳೇ ಮುಖ್ಯ ಕಾರಣ ಅಂತ ಹೇಳ್ತಾರೆ. ಇಲ್ಲಿ ನೋಡಿದ್ರೆ ಪಾಂಡವರು, ಕರ್ತರು ಯಾರು? ಪಾಂಡವರು. ಅವರು ಮಹಾಗುಣವಂತರು. ಅದರಿಂದ ತಾರತಮ್ಯದಲ್ಲಿ ದೊಡ್ಡವರು ಮಾಡಿದ್ದಕ್ಕೆ ದೊಡ್ಡವರಿಗೆ ಅಧಿಕ ಫಲ. ಅದರಿಂದ ಆ ಅಸುರ ಏನು ಹೇಳಿದ, ಯಾವುದೋ ಬ್ರಾಹ್ಮಣ ಅತಿಥಿ ಪೂಜೆ ಮಾಡಿದ, 16ನೇ ಒಂದು ಅಂಶ ಕೂಡ ಇಲ್ಲ. ಯದ್ಯಪಿ ಆ ಬ್ರಾಹ್ಮಣ ಏನು ಇಲ್ಲ, ಒಂದು ಹಿಟ್ಟನ್ನೇ ಕೊಟ್ಟ, ಅದಕ್ಕೆ ಮಹತ್ಫಲ ಇದ್ದೇ ಇದೆ. ಆದರೂ ಕೂಡ ಕರ್ತೃನಲ್ಲಿ ಇರುವ ಒಂದು ಗುಣವೂ ಕೂಡ ಅದು ಮಹತ್ತರವಾದದ್ದೇ. ಇಲ್ಲಿ ಪಾಂಡವರು ಆ ಬ್ರಾಹ್ಮಣನಿಗಿಂತ ತಾರತಮ್ಯದಲ್ಲಿ ತುಂಬಾ ದೊಡ್ಡವರು. ಭೀಮಸೇನ ದೇವರೇ ಮುಂತಾದವರು ಇದ್ದಾರೆ. ಎಷ್ಟು ಶುದ್ಧವಾದ ಭಕ್ತಿಯಿಂದ ಅವರು ಕರ್ಮಗಳನ್ನು ಮಾಡಿರ್ತಾರೆ. ಆ ಬ್ರಾಹ್ಮಣ ಮಾಡಿದ್ದಕ್ಕೂ ಪಾಂಡವರು ಮಾಡಿದ್ದಕ್ಕೂ ಅಜಗಜಾಂತರ ಇರುತ್ತದೆ. ಅದರರ್ಥ ಬ್ರಾಹ್ಮಣ ಮಾಡಿದ್ದು ವ್ಯರ್ಥ ಅಂತ ಅರ್ಥ ಇಲ್ಲ. ತನ್ನಲ್ಲಿ ಇದ್ದದನ್ನು ಅವನು ಕೊಟ್ಟು ಬಹುಫಲ ಅವನು ಪಡೆದಿದ್ದಾನೆ. ಆದರೂ ಕೂಡ ಪಾಂಡವರು ಮಾಡಿದ್ದು ಅದು ಶ್ರೇಷ್ಠವಾದದ್ದು ಅಂತ ಕರ್ತೃವಿನಲ್ಲಿ ಇರತಕ್ಕ ಗುಣಗಳ ಮೇಲೆ ಕೂಡ ದೇವರ ಅನುಗ್ರಹ ವ್ಯತ್ಯಾಸ ಇರುತ್ತದೆ. ಹಾಗೆ ಅಂತ ಒಂದು ನೀತಿಯನ್ನು ಕೂಡ ಆಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿಂದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರೇ ನಮಃ.